ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೊಡಗಿನಲ್ಲಿ ನಿಲ್ಲದ ಮಹಾಮಳೆ ಅವಾಂತರ. ಮದೆನಾಡು ಬಳಿಯ ರಸ್ತೆ ಪಕ್ಕದ ಗುಡ್ಡದಲ್ಲಿ ಬಿರುಕು ಬಿಟ್ಟಿರುವಂತದ್ದು. 2018ರಲ್ಲಿ ಗುಡ್ಡ ಕುಸಿದ ಜಾಗದಲ್ಲೇ ಮತ್ತೆ ಬಿರುಕು ಬಿಟ್ಟಿದೆ. ಕೊಡಗಿನಲ್ಲಿ ನಿಲ್ತಾ ಇಲ್ಲ ಮಹಾಮಳೆ ಅವಾಂತರ. ಹತ್ತತ್ರ 2018ರಿಂದಲೂ ಕೂಡ ಈ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಕೊಡಗಿನಲ್ಲಿ. ಜೋರಾಗಿ ಮಳೆ ಬಂತು ಅಂದ್ರೆ ಸಾಕು, ಭೂಕುಸಿತ, ಭೂಕಂಪನ, ಗುಡ್ಡ ಕುಸಿತ, ಅಲ್ಲಿನ ಪ್ರದೇಶಗಳು ಜಲಾವೃತವಾಗುವಂಥದ್ದು, ಇಂಥದ್ದೇ ಸನ್ನಿವೇಶವನ್ನ ಎದುರಿಸ್ತಾ ಇದ್ದಾರೆ. ಗುಡ್ಡದ ಮೇಲ್ಭಾಗದಲ್ಲಿ ಕಾಣಿಸಿಕೊಂಡಿರುವಂಥದ್ದು ಬಿರುಕು. ಯಾವಾಗ ಬೇಕಿದ್ರೂ ಕೂಡ ಗುಡ್ಡ ಕುಸಿಯುವಂತ ಭೀತಿ ಇದೆ. ಸ್ವಲ್ಪ ಗುಡ್ಡ ಕುಸಿದ್ರೂ ಕೂಡ ರಾಷ್ಟ್ರೀಯ ಹೆದ್ದಾರಿ 275 ಸಂಚಾರ ಬಂದ್ ಆಗುತ್ತೆ. ಮಂಗಳೂರಿಗೆ ಸಂಪರ್ಕವನ್ನ ಕಲ್ಪಿಸುವಂತ ರಾಷ್ಟ್ರೀಯ ಹೆದ್ದಾರಿ 275 ಇನ್ನಷ್ಟು ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ಬಂದ್ ಆಗುತ್ತೆ. ಮಡಿಕೇರಿ ಮಂಗಳೂರು ಸಂಪರ್ಕ ಬಂದ ಆತಂಕ ಇದೆ. ಅಲ್ಲಿ ಸ್ಥಳಕ್ಕೆ ಹೆದ್ದಾರಿ ಪ್ರಾಧಿಕಾರ, ಜಿಲ್ಲಾಡಳಿತ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಗುಡ್ಡ ಕುಸಿದ್ರೆ ಮಣ್ಣು ತೆರವಿಗೆ ಜೆಸಿಬಿ, ಹಿಟಾಚಿಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಏಕೆಂದ್ರೆ ಬಿರುಕು ಬಿಟ್ಟಿರುವಂತ ಹಿನ್ನೆಲೆಯಲ್ಲಿ ಯಾವುದೇ ಮೂಮೆಂಟ್ ಅಲ್ಲಿ ಆ ಒಂದು ಗುಡ್ಡ ಕುಸಿಯುವಂತ ಭೀತಿ ಇದೆ. ಇದು ಯಾವ ಕಾರಣಕ್ಕೆ ಆತಂಕ ಅಂದ್ರೆ ಆ ಭಾಗದಲ್ಲೆಲ್ಲ ಗುಡ್ಡ ಕುಸಿಯುವಂತ ಸನ್ನಿವೇಶಗಳು ಪ್ರತಿದಿನನೂ ಕೂಡ ಬರ್ತಾ ಇದೆ. ಇವಾಗ ಗುಡ್ಡ ಕುಸಿತನೇ ಹೋಗ್ತಾ ಇದೆ. ಕೊಡಗಿನಲ್ಲಿ ಹೇಗಿದೆ ಅಂತ ನಿಮಗೂ ಕೂಡ ಗೊತ್ತಿದೆ ಪರಿಸ್ಥಿತಿ. 9 ಬಾರಿ ಭೂಕಂಪನ ಆಗೋಗ್ಬಿಟ್ಟಿತ್ತು ಕೊಡಗಿನಲ್ಲಿ. ಮಳೆ ಒಂದು ರೀತಿಯಾದಂತ ಅವಾಂತರ ಸೃಷ್ಟಿ ಮಾಡಿದ್ರೆ, ಮಳೆಯಿಂದಾಗಿ ನಂತರ ಆಗ್ತಾ ಇರುವಂತ ಒಂದು ಸಂಕಷ್ಟಗಳಿದಾವಲ್ಲ, ಹೇಳತ್ತಿರೋದು ಕೊಡಗಿನ ಭಾಗದ ಜನರಿಗೆ. ಮಳೆ ಬರ್ತಾ ಇರುವಂತ ಸಂದರ್ಭ, ಭೂಕುಸಿತ, ಗುಡ್ಡ ಕುಸಿತ, ಭೂಕಂಪನ, ಅಲ್ಲಿನ ಮನೆಗಳು ಕುಸಿದೋಗ್ತಾ ಇರುವಂತದ್ದು, ಸಂಪರ್ಕ ಕಲ್ಪಿಸುವಂತ ಸೇತುವೆಗಳು ಮುಳುಗಡೆ ಆಗುವಂಥದ್ದು, ಮೇನ್ ರೋಡ್ಗಳೇ ಕೊಚ್ಕೊಂಡು ಹೋಗ್ತಾ ಇರುವಂಥದ್ದು, ಇದೆಲ್ಲ ಪರಿಸ್ಥಿತಿಯನ್ನ ಎದುರಿಸಬೇಕಾಗಿದೆ. ಕಾರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥವರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಚಿಕ್ಕಮಗಳೂರಿನ ಸಕರಾಯಪಟ್ಟಣದಲ್ಲಿ ನಡೆದಿರುವಂತ ಘಟನೆ ಇದು. ರಸ್ತೆ ಮೇಲೆ 5 ಅಡಿಯಷ್ಟು ಹರಿತಾ ಇತ್ತು ನೀರು. ಚಿಕ್ಕಮಗಳೂರಿನ ಸಕರಾಯಪಟ್ಟಣ ಆ ಒಂದು ರೋಡ್ ನಲ್ಲಿ 5 ಅಡಿಯಷ್ಟು ನೀರು ಹರಿತಾ ಇದೆ. ಈ ಸಂದರ್ಭದಲ್ಲಿ ಕಾರನ್ನ ಮೂವ್ ಮಾಡಿದ್ದಾರೆ. ಅದು ಕೊಚ್ಕೊಂಡು ಹೋಗ್ತಾ ಇತ್ತು. ಅದೃಷ್ಟವಶಾತ್ ಕಾರ್ನಲ್ಲಿ ಇದ್ದಂಥವ್ರು ಪಾರಾಗಿದ್ದಾರೆ. ಉಚ್ಚಾಟ ಮಾಡಿ ಕಾರನ್ನ ಚಲಾಯಿಸಿರುವಂತದ್ದು ಚಾಲಕ. ಕಾರ್ ಕೊಚ್ಚಿ ಹೋಗೋದನ್ನ ಕಂಡಂತ ಸ್ಥಳೀಯರು ಗ್ಲಾಸ್ ಒಡೆದು ಹಗ್ಗವನ್ನ ಕಟ್ಟಿ ಜೆಸಿಬಿ ಮೂಲಕ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ. ಸದ್ಯ ಕರೆಕ್ಟ್ ಟೈಮಿಗೆ ಜೆಸಿಬಿನಾದ್ರೂ ಇದೆ ಅಲ್ಲಿ, ಇಲ್ಲ ಅಂದಿದ್ರೆ ಗೋವಿಂದ ಕತೆ. ಆ ಟೈಮ್ ನಲ್ಲಿ ಆ ಜೆಸಿಬಿ ಸಿಕ್ಕಿರೋದು ಅವನು ಹಣೆ ಬರ ಚೆನ್ನಾಗಿತ್ತು, ಉಳ್ಕೊಂಡವನೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಉಳಿದಿರುವಂತದ್ದು ಇಬ್ಬರ ಜೀವ. ಸ್ಥಳೀಯರು ಆ ಟೈಮಿಗೆ ಅಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ದೇವರು ಬಂದಾರ ಅಲ್ಲಿದ್ದಂತ ಸ್ಥಳೀಯರು. ಕಾರ್ನಲ್ಲಿ ಇದ್ದಂಥವ್ರಿಗೆ ಉಚ್ಚಾಟ ಮಾಡ್ಕೊಂಡು ಕಾರ್ ಓಡ್ಸಕ್ ಹೋಗಿರೋದಲ್ಲಿ 5 ಅಡಿ ಜೋರಾಗಿ ನೀರ್ ಹರಿತಾ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಕಾರ್ ಚಲಾಯಿಸಕ್ಕೆ ಹೋಗಿದ್ದಾರೆ. ಅವಾಗ ಕೊಚ್ಕೊಂಡು ಹೋಗ್ತಾ ಇದ್ರು. ಆ ಗ್ಲಾಸ್ ಅನ್ನ ಒಡೆದು ನಂತರ ಹಗ್ಗ ಎಸ್ದಿದ್ದಾರೆ ಅಲ್ಲಿದ್ದಂತ ಸ್ಥಳೀಯರು. ಆಮೇಲೆ ಜೆಸಿಬಿ ಮುಖಾಂತರ ರಕ್ಷಣೆ ಮಾಡಿರುವಂತದ್ದು ನಿಮ್ಗೆ ತೋರಿಸ್ತಾ ಇದೀವಿ. ದೃಶ್ಯಾವಳಿಗಳನ್ನ ಗಮನಿಸಬಹುದು ನೀವು, ಎಷ್ಟು ಎತ್ತರದಲ್ಲಿ ನೀರು ಹರಿತಾ ಇದೆ. ಇಂತಹ ಸಂದರ್ಭದಲ್ಲೂ ಕೂಡ ಹುಚ್ಚಾಟ, ದುಸ್ಸಾಹಸ ಮಾಡಕ್ ಹೋಗಿದ್ದಾರೆ. ಮಾಡಬೇಡಿ ಅಂತ 100 ಸಲ ಬಡ್ಕೊಳ್ತೀವಿ ಇಲ್ಲಿ. ಈ ಹುಚ್ಚಾಟಗಳನ್ನ ಮಾಡ್ಕೊಂಡೇ ಎಷ್ಟೋ ಪ್ರಾಣಗಳು ಹೋಗಿರೋದು. ಇದು ಜಸ್ಟ್ ಮಿಸ್ ಅಷ್ಟೇ. ಇವ್ನ ಹಣೆ ಬರ ಅದೃಷ್ಟ ಚೆನ್ನಾಗಿದೆ, ಜಸ್ಟ್ ಮಿಸ್ ಅಲ್ಲಿ ಪಾರಾಗಿದ್ದಾನೆ. ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ತುಮರಿ ಹೊಸೂರಿನ ಕೆರೆ ಇದು ಏರಿ ಕುಸಿದು ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ರಾತ್ರಿ ಸುರಿದಂತ ಧಾರಾಕಾರ ಮಳೆಯಿಂದಾಗಿ ಕೆರೆ ಏರಿ ಕುಸಿದು ಬಿದ್ದಿದ್ರಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದ್ದು, ಅಲ್ಲದೆ ಕೆರೆ ಹಿಂದಿನ ತೋಟಗಳಿಗೂ ಕೂಡ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಈಗ ತೋರಿಸ್ತಾ ಇದ್ವಿ, ಆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಯಾರಿಗೆ ಗೊತ್ತಿಲ್ಲ, ಇಲ್ಲಿ ಯಡಿಯೂರಪ್ಪನವ್ರ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಒಂದು ಕೆರೆ ಕೋಡಿ ಬಿದ್ದಿದೆ, ಅದರ ಜೊತೆಗೆ ಒಂದು ಭಾಗ ಹೊಡ್ಕೊಂಡಿದೆ. ಸೊ ಹೀಗಾಗಿ ಅಲ್ಲಿದ್ದಂಥ ಜಮೀನಿಗೆಲ್ಲ ನೀರು ನುಗ್ಗಿರುವಂಥದ್ದು, ಆ ಅಂತರ ಸೃಷ್ಟಿಯಾಗಿದೆ. ಅಲ್ಲಿ ಈಗಷ್ಟೇ ಹಾಕಿದ್ದು ಅಡಿಕೆ ಸಸಿಗಳನ್ನು ಗಮನಿಸ್ಬೋದು. ಒಂದು 2-3 ವರ್ಷದ ಸಸಿಗಳು. ಈ ಲೆವೆಲ್ಲಿಗೆ ನೀರು ಬಂದರೆ ಆ ಮಣ್ಣು ಜೊತೆಗೆ ಆ ಗಿಡನೂ ಕೂಡ ಕೊಚ್ಕೊಂಡು ಹೋಗುತ್ತೆ.
ಶಿವಮೊಗ್ಗದಲ್ಲಿ ಮುಂದುವರೆದಿರುವಂತದ್ದು ಮಳೆಯ ಆರ್ಭಟ. ಭದ್ರಾವತಿ, ಶಿಕಾರಿಪುರ, ಸಾಗರದಲ್ಲಿ ಮುಂದುವರೆದಿದೆ ಮಳೆ. ಭದ್ರಾವತಿಯಲ್ಲಿ 10ಕ್ಕೂ ಹೆಚ್ಚು ಮನೆಗಳು ನೆಲಸಮ ಆಗಿದೆ. ಮಳೆ ಬಂದಿರುವಂತಹ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲೂ ಕೂಡ ಅಷ್ಟೇ ನಿರಂತರವಾಗಿ ಮಳೆ ಬರಬೇಕಾದ್ರೆ 10 ಮನೆಗಳು ನೆಲಸಮ ಆಗಿದೆ. ಅದು ಭದ್ರಾವತಿ, ಶಿಕಾರಿಪುರ, ಸಾಗರದಲ್ಲಿ ಹೆಚ್ಚಿನದಾಗಿ ಮಳೆ ಸುರಿತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಶಿವಮೊಗ್ಗ ಮಲೆನಾಡು, ಈ ಬಾರಿ ಬರ್ತಾ ಇರುವಂತ ಮಳೆ ಅಂತೂ ಮಲೆನಾಡು ಕರಾವಳಿ ಭಾಗದಲ್ಲಿ ಸರಿಯಾಗಿ ಸುರಿತಾ ಇದೆ, ಜೋರಾಗಿ ಸುರಿತಾ ಇರುವಂತದ್ದು. ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಫಸ್ಟ್ ಆದ್ರೂ ಒಂದು 5 ದಿನ 10 ದಿನ ಇರ್ತಾ ಇತ್ತು, ಇವಾಗ ಕಂಟಿನ್ಯೂಸ್ ಆಗಿ ತಿಂಗಳು ಪೂರ್ತಿ ಸುರಿತಾ ಇರೋದು. ಎಲ್ಲಿಂದ ತಡ್ಕೊಳಕ್ಕಾಗತ್ತೆ ಆ ಒಂದು ಸಂಕಷ್ಟವನ್ನ? ಮನೆಗಳು ಕುಸಿದ್ರು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಅಧಿಕಾರಿಗಳು. ರಸ್ತೆ ಮೇಲೆ ಹರಿದಂತ ಹೊಸೂರಿನ ಕೊಪ್ಪದ ಕೆರೆ, ಕೋಡಿ ನೀರು ಹರಿತಾನೇ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆಯ ಮೇಲೆ ಹರಿದಿರುವಂತದ್ದು ನೀರು. ಆಮೇಲೆ ಮನೆ ಕುಸಿದೋಗಿದ್ರು ಕೂಡ ಯಾರು ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪೂರ್ಣ ಹಾಳಾಗಿರುವಂತದ್ದು ರಸ್ತೆ. ಅಧಿಕಾರಿಗಳಿಗೆ ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ. ಈಸೂರಿನ ಕೆರೆ ಏರಿ ಕುಸಿದಿದ್ದಂತ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ರಸ್ತೆ ಕುಸಿದ ಪರಿಣಾಮ ಶಿಕಾರಿಪುರ ಚೋರಡಿ ಸಂಚಾರ ಬಂದ್ ಆಗಿದೆ. ಶಿಕಾರಿಪುರ ಮತ್ತೆ ಚೋರಡಿ ಸಂಚಾರ ಬಂದ್ ಆಗಿರುವಂತದ್ದು. ಶಿವಮೊಗ್ಗ ನಗರದ ಹಲವು ಕಡೆ ಕುಸಿದಿದ್ದಾವೆ ಮನೆಗಳು. ಟ್ಯಾಂಕ್ ಮೊಹಲ್ಲಾ, ಶೇಷಾದ್ರಿಪುರಂನಲ್ಲಿ ಧರೆಗುರುಳಿರುವಂತದ್ದು ಮನೆಗಳು. ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ ಕೆಎಸ್ ಈಶ್ವರಪ್ಪ ಪುತ್ರ ಕೆಇ ಕಾಂತೇಶ್. ಸ್ಥಳೀಯ ಶಾಸಕ, ಶಿವಮೊಗ್ಗ ನಗರದ ಸ್ಥಳೀಯ ಶಾಸಕ ಕೆಎಸ್ ಈಶ್ವರಪ್ಪ ಅವ್ರ ಪುತ್ರ ಕೆಇ ಕಾಂತೇಶ್ ಹೋಗಿದ್ದಾರಂತೆ. ಅಲ್ಲಿ ಕುಸಿದಿರುವಂತ ಮನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕುಟುಂಬದವ್ರ ಜೊತೆ ಮಾತನಾಡಿದ್ದಾರೆ. ಇಲ್ಲ, ನಾವು ಎಲ್ಲ ಭರವಸೆ ಕೊಡ್ತೀವಿ ಅಂದ್ರೆ, ಈಗ ಸರ್ಕಾರ ಮನೆ ಸಂಪೂರ್ಣವಾಗಿ ಹಾಳಾಗಿದ್ದಂತ ಸಂದರ್ಭದಲ್ಲಿ 5 ಲಕ್ಷ ಪರಿಹಾರ, ಭಾಗಶಃ ಹಾಳಾಗಿದ್ದಂತ ಸಂದರ್ಭದಲ್ಲಿ 4 ಲಕ್ಷ ಪರಿಹಾರ ಎಲ್ಲ ಘೋಷಣೆ ಮಾಡಿದೆಯಲ್ಲ, ಕೊಡಿಸ್ತೀವಿ ಸರ್ಕಾರದಿಂದ, ಏನೇನೆಲ್ಲ ಕೊಡಿಸ್ಬೋದು ಅದನ್ನ ಅಂತ ಹೇಳಿದ್ದಾರೆ. ಇದು ಒಂದು ಹೋಗುತ್ತಣ್ಣ, ಇದು ಮತ್ತಿಗೆಲ್ಲ ಹೋಗ್ತಾ ಬಂದಿದೆ. ಈ ಮನೆ ಯಾರಮ್ಮ? ನಮ್ದು ಸರ್, ನಮಗೆ ಹಿಂಗೆ ಮನೆ ಬಿದ್ದು 6 ದಿನ ಆಗಿದೆ. ನಮಗೆ ಇಲ್ಲಿ ತನಕ ಯಾರು ಅಧಿಕಾರಿಗಳು ಬಂದು ಏನು ನಮ್ಗೆ ವಿಚಾರಿಸಿಲ್ಲ, ಕೇಳಿಲ್ಲ. ಇವಾಗ ನಮಗೆ ಏನು ದಾರಿ ಮಾಡಬೇಕು ಅವ್ರು ಬಂದು ಮಾಡಿಕೊಡ್ಬೇಕು ಸರ್. ಹಕ್ಕುಪತ್ರನೂ ಸುಧಾ ಬಂದಿಲ್ಲ, ನಮಗೆ ಯಾರು ಬಂದಿಲ್ಲ ಸರ್. ಇವರು ಬಂದಿದ್ರು, ಮೇಡಮ್ ಅವ್ರು ಬಂದು ನೋಡ್ಕೊಂಡು ಹೋದ್ರು. ನಾವು ಹೇಳ್ತೀವಿ ಸರ್ಕಾರಕ್ಕೆ ಅಂದರು, ಹಂಗಾಗಿ ನಾವು ಸುಮ್ಮನೆ ಆದ್ವಿ. ಒಳಗೆ ಹಕ್ಕುಪತ್ರಗಳು ಇಲ್ಲ ಅಂತ ಅದೊಂದು ಹೇಳ್ತಾರೆ. ಹಕ್ಕುಪತ್ರಗಳು ಇಲ್ಲಿಂದ ತಪ್ಪಿರೋದಲ್ಲ. ಅದು ಕೊಳಚೆ ನಿಗಮ ಮಂಡಳಿಯಿಂದಾನೇ 80 ಇಂದ 85 ಮನೆಗಳಿಗೆ ಇಲ್ಲಿ ಹಕ್ಕುಪತ್ರಗಳು ಕೊಟ್ಟಿಲ್ಲ. ಅದು ಅಲ್ಲಿ DC ಇದು ಮಾಡಿರೋದು, ಸ್ಟಾಪ್ ಮಾಡಿರೋದು ಅಂತ ಹೇಳ್ತಾರೆ. ಇದನ್ನ ಈಗ ಹಕ್ಕುಪತ್ರ ಇಲ್ಲ ಅಂತಾನು ನಮಗೆ ಹೇಳಂಗಿಲ್ಲ ಅಧಿಕಾರಿಗಳು. ಈಗೇನು ಗೊತ್ತಾ, ಏನೇ ಕೆಲಸ ಆದ್ರೂ ಮಾಡ್ಕೊಡ್ಬೇಕು ಅವ್ರೀಗ. ನಮಗೆ ಹಕ್ಕುಪತ್ರ ಮೇಲಿಂದಾನೇ ಕೊಟ್ಟಿಲ್ವಲ್ಲ, ಅದಕ್ಕೋಸ್ಕರ ಇಲ್ಲೇ ಹಕ್ಕುಪತ್ರ ಇಲ್ಲ ಅಂತ ಹೇಳಂಗಿಲ್ಲ ಅಂತ ಅಧಿಕಾರಿಗಳ ಹತ್ರ ಇದೊಂದು ಕೋರ್ಕೊಂತೀವಿ ನಾವು. ಮನೆಗಳು ಅದೇ ಈಗ ಮನೆ ಎಲ್ಲ ಅದೇ ಬಿದ್ದಿದ್ದಾವೆ. ಒಂದು 10 ಇಂದ 12 ಮನೆ ಬಿದ್ದಿದ್ದಾವೆ ಸುರ್ಗಿತ ಕೋರ್ಡಲ್ಲಿ. ಅದೇ ಮಳೆಗೋಸ್ಕರ ಬಿದ್ದಿರೋದ್ರಿಂದ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಈಗ ಬಿದ್ದೆ. ಶಿವಮೊಗ್ಗದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ಇದೆ. ಸ್ಪೆಷಲಿ ಭದ್ರಾವತಿ, ಸಾಗರ ಮತ್ತೆ ಶಿಕಾರಿಪುರದಲ್ಲಿ ಹೆಚ್ಚಿನದಾಗಿ ಮಳೆ ಸುರಿದಿರುವಂತಹ ಹಿನ್ನೆಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿರುವಂತದ್ದು. ಈಗ ಹೇಗಿದೆ ಪರಿಸ್ಥಿತಿ ಅಲ್ಲಿ? ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದೇ ಇಲ್ವಾ, ಅಡ್ರೆಸ್ಗೆ ಇಲ್ವಾ? ಖಂಡಿತ ಪೃಥ್ವಿ, ಏನು ಶಿವಮೊಗ್ಗದಲ್ಲಿ ಏನು ಮಳೆಗೆ ಮಹಾಮಳೆಗೆ ತತ್ತರಿಸಿ ಹೋಗಿದೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಕೂಡ ಇದೇ ರೀತಿ ಮಳೆ ಸುರಿದ್ರು ಕೂಡ ಯಾವುದೇ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡದೆ ಜಿಲ್ಲಾಡಳಿತ ಒಂದು ರೀತಿಯಲ್ಲಿ ಕೈ ಚೆಲ್ಲಿದೆ ಅಂತಾನೆ ಹೇಳ್ಬೋದು. ಈಗ ಭದ್ರಾವತಿಯ ಏನು ಕೆಲವೊಂದು ಏನು ಬಡಾವಣೆಗಳಿದಾವೆ, ಆ ಏನು ಬಡಾವಣೆಗಳಿಗೆ ನೀರು ನುಗ್ಗಿದೆ. 30ಕ್ಕೂ ಹೆಚ್ಚು ಮನೆಗಳು ಈಗ ನೀರಿನಲ್ಲಿ ಜಲಾವೃತಗೊಂಡಿದೆ. ಅದೇ ರೀತಿ ಹಲವು ಪ್ರದೇಶಗಳಿಗೆ, ಗದ್ದೆಗಳಿಗಾಗಿರ್ಬೋದು, ಮನೆಗಳಿಗಾಗಿರ್ಬೋದು ನೀರು ನುಗ್ಗಿದ್ರಿಂದ ಹಲವು ಮನೆಗಳು ಹೊರಗೆ ಇಳಿದಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಏನು ಈಸೂರಿನ ಏನು ಕೆರೆ ಇದೆ, ಅದು ಒಂದು ರೀತಿಯಲ್ಲಿ ದೊಡ್ಡ ಕೆರೆ ಅಂತಾನೆ ಹೇಳ್ಬೋದು. ಆ ಕೆರೆ ಈಗ ಪರಿಸ್ಥಿತಿ ನೋಡಿದ್ರೆ ಒಂದು ರೀತಿಯಲ್ಲಿ ಒಡೆಯೋ ಹಾಗೆ ಕಾಣಿಸ್ತಾ ಇದೆ. ಇದು 2ನೇ ಬಾರಿ ಕುಸಿತ ಕಾಣ್ತಾ ಇರೋದು ಆ ಏನು ಕೆರೆ ಏರಿ. ಅಲ್ಲಿ ಮುಖ್ಯ ರಸ್ತೆ ಆಗಿರೋದ್ರಿಂದ ಹಲವು ರೀತಿಯಲ್ಲಿ ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಗಿದೆ. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಶಿಕಾರಿಪುರದಲ್ಲೂ ಕೂಡ ಮಳೆ ಹೆಚ್ಚಾಗ್ತಾ ಇದೆ. ಇನ್ನೂ 200 ಹೆಚ್ಚಾಗುವ ರೀತಿ ಕಾಣಿಸ್ತಾ ಇದೆ. ಆದ್ರೆ
ಅಲ್ಲಿ ಕೆರೆಗಳು ಮತ್ತೆ ಏನು ಮನೆಗಳ ಕುಸಿತ ಕಾಣ್ತಾ ಇರೋದು ನೋಡಿದ್ರೆ ಒಂದು ರೀತಿಯಲ್ಲಿ ಆಘಾತಕಾರಿ ಅಂತಾನೆ ಹೇಳ್ಬೋದು. ಶಿವಮೊಗ್ಗದಲ್ಲಿ ಏನು ಉಸ್ತುವಾರಿ ಸಚಿವರಿದ್ದಾರೆ ನಾರಾಯಣಗೌಡ, ಇದುವರೆಗೂ ಕೂಡ ಏನು 1 ಸಾರಿ 2 ಸಾರಿ ಬಂದು ಹೋಗಿರೋದು ಬಿಟ್ರೆ ಯಾವುದೇ ರೀತಿಯ ಈಗ ಮತ್ತೆ ಸುರಿತಾ ಇರೋ ಮಳೆಗೆ ಯಾವುದೇ ರೀತಿಯಾಗಿ ಬಂದು ಹೋಗದೆ ಮತ್ತೆ ಎನ್ಕ್ವೈರಿ ಮಾಡದೆ ಹೋಗಿದ್ದಾರೆ. ಏನ್ ಬಂದ್ ಶೋ ಆಫ್ ಕೊಡಕ್ ಬರ್ತಾರಂತ ನಾರಾಯಣ್ ಗೌಡ್ರು ಇಂಥ ಟೈಮ್ ನಲ್ಲಿ ಬರ್ದೇ ಹೋದ್ರೆ ಏನಕ್ಕಂತೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿರುವಂತದ್ದು. ಇನ್ನೆಲ್ಲ ಘಟಾನುಘಟಿ ನಾಯಕರೇ ಅಪ್ಪ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರೋದು. ಸಂಕಷ್ಟಕ್ಕೆ ಯಾರು ಸ್ಪಂದಿಸ್ತಾ ಇಲ್ವಾ ಅಲ್ಲಿ? ಖಂಡಿತ ಇದುವರೆಗೂ ಯಾವುದೇ ರೀತಿಯ ಏನು ಶಾಸಕರಾಗಿರ್ಬೋದು ಜನಪ್ರತಿನಿಧಿಗಳು ಯಾರು ಕೂಡ ಏನು ಸ್ಥಳಗಳಿಗೆ ಭೇಟಿ ನೀಡದೇ ಇರೋದು ಒಂದು ರೀತಿಯಲ್ಲಿ ಶಿವಮೊಗ್ಗಕ್ಕೆ ಏನು ಈಗ ಆಗ್ತಾ ಇರುವಂತ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಎಲೆಕ್ಷನ್ ನ ಹಿಂದೆ ಬಿದ್ದಿದ್ದಾರೆ ಬಿಟ್ರೆ ಯಾವುದೇ ರೀತಿಯ ಇಂತಹ ಸನ್ನಿವೇಶಗಳಲ್ಲಿ ಒಗ್ಗೂಡುವಂತಹ ಸನ್ನಿವೇಶ ಇಲ್ಲ ಅಂತಾನೆ ಗೊತ್ತಾಗ್ತಾ ಇದೆ. ಇನ್ನು ನಾರಾಯಣಗೌಡ ಅವರು ಇದುವರೆಗೂ ಕೂಡ ಯಾವುದೇ ರೀತಿಯ ಒಂದು ಫೋನ್ ಕರೆ ಆಗಿರ್ಬೋದು ಜಿಲ್ಲಾಡಳಿತ ಜೊತೆಗೆ ಸಂಪರ್ಕದಲ್ಲಿರೋ ಯಾವುದೇ ರೀತಿ ಕಾಣಿಸ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದಾವಣಗೆರೆ ಜಿಲ್ಲೆಯ ಕಂದಗಲ್ಲಿನಲ್ಲಿ ಮೀನುಗಳ ಬೇಟೆಯಾಡಲಾಗ್ತಾ ಇದೆ. ಭರ್ಜರಿ ಮೀನು ಬೇಟೆಯಾಡಿದ್ದಾರೆ 100 ಜನ. ಕೋಡಿ ಬಿದ್ದಂತ ಕೆರೆ ಮೀನು ಹಿಡಿಲಿಕ್ಕೆ ಮುಗಿಬಿದ್ದಿದ್ದಾರೆ ಜನ. ನಿಮಗೆ ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ. ಕೋಡಿ ಬಿದ್ದಿದೆ ನೀರು. ಈ ಸಂದರ್ಭದಲ್ಲಿ ಮೀನನ್ನ ಹಿಡಿಲಿಕ್ಕೆ ನಾ ಮುಂದು ತಾ ಮುಂದು ಅಂತ ಫುಲ್ ಪೈಪೋಟಿಯಲ್ಲಿ ನಿಮಗೆ ತೋರಿಸ್ತಾ ಇದೀವಿ. ಆ ದೃಶ್ಯಾವಳಿಯನ್ನ ಗಮನಿಸ್ಬೋದು. ಕೆರೆ ಕೋಡಿ ಬಿದ್ದಿದೆ. ಈ ಸಂದರ್ಭದಲ್ಲಿ ಮೀನುಗಳು ಕೂಡ ಕೊಚ್ಕೊಂಡು ಹೋಗ್ತಾ ಇದ್ವಲ್ಲ, ಬಲೆಯನ್ನ ಹಾಕಿ ಹಿಡ್ಕೊಂಡಿದ್ದಾರೆ ಮೀನುಗಳನ್ನು. ನೋಡಿ, ಎಲ್ಲ ಒಂದು 5-5 kg 3-3 kg ದೊಡ್ಡ ಮೀನುಗಳೇ ಸಿಗ್ತಾ ಇದೆ. ಅದಕ್ಕೆ ಫುಲ್ ಪೈಪೋಟಿಲ್ ಬಿದ್ದು ಆ ಊರಿನ ಯುವಕರು ಮೀನನ್ನ ಹಿಡಿತಾ ಇದ್ದಾರೆ. ಮೊದಲೇ ಕೋಡಿ ಬಿದ್ದಿರುವಂತದ್ದು ಒಂದ್ ಕಡೆ ಖುಷಿ ಆದ್ರೆ ಈಸಿಯಾಗಿ ಮೀನ್ ಸಿಗ್ತಾ ಇದೆ ಅಂತ. ಯಾಕೆಂದ್ರೆ ಕೆರೆಯಲ್ಲಿ ಹಿಡಿಲಿಕ್ಕೆ ಬಿಡಲ್ಲ. ಕೆರೆಯಲ್ಲಿ ಟೆಂಡರ್ ಆಗಿರುತ್ತೆ. ಆ ಟೆಂಡರ್ ಯಾರಿಗಾಗಿರುತ್ತೆ ಅವ್ರು ಮಾತ್ರ ನೀರನ್ನ ಅಂದ್ರೆ ಮೀನುಗಳನ್ನ ಹಿಡಿತಾ ಇರ್ತಾರೆ. ಆದ್ರೆ ಈ ಕೋಡಿ ಹೋಗ್ಬೇಕಾದ್ರೆ ಯಾರು ಬೇಕಾದ್ರೂ ಹಿಡ್ಕೊಬಹುದು ಮೀನುಗಳನ್ನ. ಬಲೆ ಹಾಕೊಂಡು ಹಿಡ್ಕೊಂಡ್ರೆ ಮುಗಿತಾ ಒಂದೇ ಅದು ಮೀನು. ಸೊ ಹಂಗೆ ಇಲ್ಲಿ ಯುವಕರು ಫುಲ್ ಪೈಪೋಟಿಗೆ ಬಿದ್ದು ನಾ ಮುಂದು ತಾ ಮುಂದು ಅಂತ ಅಲ್ಲಿ ಬಿದ್ದು ಒದ್ದಾಡ್ಕೊಂಡು ಮೀನ್ ಹಿಡಿತಾ ಇದ್ದಾರೆ. ಗಮನಿಸಬಹುದು ನೀವು ಅದೃಶ್ಯಾವಳಿಗಳು. ಬೆಳಗಾವಿಯಲ್ಲಿ ಕಳೆದ 4 ದಿನಗಳಿಂದ ನಿರಂತರ ಮಳೆ ಆಗ್ತಾ ಇದೆ. ಬಳ್ಳಾರಿ ನಾಲಾ ನೀರು ನುಗ್ಗಿ ಭತ್ತದ ಗದ್ದೆ ಜಲಾವೃತವಾಗಿದೆ. ಅಕ್ಷರಶಃ ನದಿಯಂತೆ ಭಾಸವಾಗ್ತಾ ಇರುವಂತದ್ದು ಜಮೀನು. ಬೆಳಗಾವಿಯಲ್ಲಿ ಕಳೆದ 4 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಬಳ್ಳಾರಿ ನಾಲಾ ನೀರು ನುಗ್ಗಿ ಭತ್ತದ ಗದ್ದೆ ಜಲಾವೃತ ಆಗಿದೆ. ಅಕ್ಷರಶಃ ನದಿಯಂತೆ ಭಾಸವಾಗ್ತಾ ಇದೆ ಜಮೀನು. ಫುಲ್ ನೀರು ತುಂಬ್ಕೊಂಡ್ಬಿಟ್ರೆ ಮುಗೀತು. ಆ ಬೆಳೆ ಸರ್ವನಾಶ ಆಯ್ತು ಅಂತಾನೆ ಅರ್ಥ. ಎಳ್ಳೂರು ಸುತ್ತಮುತ್ತ ಕಣ್ಣು ಆಯ್ಸದಲ್ಲೆಲ್ಲ ನೀರು. ಅದೊಂಥರ ಜಲ ದಿಗ್ಬಂಧನ ಹಾಕಿದಂತಾಗಿದೆ ಅಲ್ಲಿ. ಕಳೆದ ತಿಂಗಳು ನಾಶವಾಗಿತ್ತು ನಾಟಿ ಮಾಡಿದಂತ ಭತ್ತ. 2ನೇ ಬಾರಿಗೆ ಮತ್ತೆ ನಾಶ ಆಗಿದೆ. ಈ ಬಾರಿ ಮಾಡಿದಂತ ಭತ್ತನೂ ಕೂಡ ಕಂಪ್ಲೀಟ್ ಆಗಿ ಮುಳುಗಡೆ ಆಗೋಗಿದೆ. ನೀವು ನೋಡ್ಬೋದು ಅಲ್ಲಿ ಭತ್ತ ಹಾಕಿದ್ರ ಏನಾದ್ರೂ ಬೆಳೆ ಬೆಳೆದಿದ್ರ ಅಂತ ಅನುಮಾನ ಬರುತ್ತೆ. ಹಂಗಿದೆ. ಯಾಕೆಂದ್ರೆ ಫುಲ್ ನೀರು ನಿಂತ್ಕೊಂಡಿದೆ ಜಮೀನಲ್ಲಿ. ಬಳ್ಳಾರಿ ನಾಲಾ ವ್ಯಾಪ್ತಿ ಗ್ರಾಮಗಳ ರೈತರು ಕಂಗಾಲಾಗಿದ್ದಾರೆ. ಮಳೆ ಬಂದ್ರೂ ಕಷ್ಟ, ಬರ್ದೇ ಹೋದ್ರೂ ಕಷ್ಟ ಅನ್ನುವಂಥ ಪರಿಸ್ಥಿತಿ ರೈತರದ್ದು. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ನೋಡ್ಕೊಂಬರೋಣ. ಬೆಳಗಾವಿಯಲ್ಲಿ ಸತತ 4 ದಿನಗಳಿಂದ ಧಾರಾಕಾರವಾಗಿ ಮಳೆಯಾಗುತ್ತಿದ್ದು ಬೆಳಗಾವಿ ಬೆಳೆಯುವ ಬಳ್ಳಾರಿ ನಾಲಾ ಉಕ್ಕಿ ಹರಿತಾ ಇದೆ. ಈ ಪರಿಣಾಮ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಭತ್ತ, ಮೆಕ್ಕೆಜೋಳ ಸೇರಿದಂತೆ ಬೆಳೆಗಳು ಜಲಾವೃತಗೊಂಡಿರ್ತಕ್ಕಂಥದ್ದು. ನಾನೀಗ ಬೆಳಗಾವಿ ಹೊರವಲಯದ ಎಳ್ಳೂರು ರಸ್ತೆಯಲ್ಲಿ ನೋಡ್ಬೋದು ಯಾವ ರೀತಿ ಇಲ್ಲಿ ಏನು ಜಮೀನುಗಳು ಜಲಾವೃತಗೊಂಡಿದೆ ಅಂತ ಹೇಳ್ಬೋದು. ಇದು ಕಳೆದ ತಿಂಗಳು ಕೂಡ ಇದೇ ರೀತಿ ಮಳೆಯಾದ ಸಂದರ್ಭದಲ್ಲಿ ಸಾವಿರಾರು ಎಕರೆ ನೀರಿನಲ್ಲಿ ಭತ್ತ ಮುಳುಗಿ ಹೋಗಿತ್ತು. 2ನೇ ಬಾರಿ ಇಲ್ಲಿನ ರೈತರು ನಾಟಿ ಮಾಡಿದ್ದಾರೆ. ಈಗ ಕೂಡ ಅದೇ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಏನು ಬೆಳಗಾವಿಯ ಎಳ್ಳೂರು ರಾಜಹಂಸ ಗಢದಿಂದ ಹರಿದು ಬರೋ ನೀರು ಬಳ್ಳಾರಿ ನಾಲಾದಿಂದ 28 ಕಿಲೋಮೀಟರ್ ಹುದುಲಿವರೆಗೆ ಇಲ್ಲಿನ ನೀರು ಹರಿಯುತ್ತೆ. ಮುಂದೆ ಇದು ಮಾರ್ಕಂಡೆಯ ನದಿ ನೀರಿರುತ್ತೆ. ಬಳ್ಳಾರಿ ನಾಲಾ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸರ್ಕಾರದ ಮುಂದೆ ಅನೇಕ ಸಂದರ್ಭದಲ್ಲಿ ಬೇಡಿಕೆ ಇಟ್ಟರು ಕೂಡ ಯಾವುದೂ ಈಡೇರಿಲ್ಲ. ಏನು ಬಳ್ಳಾರಿ ನಾಲದ ಆಧುನೀಕರಣ ಕೇವಲ ಪುಸ್ತಕದಲ್ಲಿ ಮಾತ್ರ ಉಳಿದಿದೆ. ಇದರಿಂದ ಬೆಳಗಾವಿಯ ದಕ್ಷಿಣ ಕ್ಷೇತ್ರದಲ್ಲಿ ಏನು ನಗರ ಬೆಳವಣಿಗೆ ಆಗ್ತಿಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದು ಅನೇಕ ಬಡಾವಣೆಗಳು ಪ್ರಮುಖವಾಗಿ ಎಳ್ಳೂರು, ವಡಗಾವಿ, ಹಳೆ ಬೆಳಗಾವಿ ಸೇರಿದಂತೆ ಬಸವನಕುರ್ಚಿ, ಶಹಾಪುರ ಸೇರಿದಂತೆ ಅನೇಕ ಬಡಾವಣೆಗಳಿಗೆ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಹಾನಿ ಸಂಭವಿಸುತ್ತೆ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಈ ಬಗ್ಗೆ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ದ್ವಂದ್ವ ಇರತಕ್ಕಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಸ್ಥಳೀಯ ರೈತರು ನಮ್ಮ ಜೊತೆಗಿದ್ದಾರೆ. ಸರ್, ಪ್ರತಿ ವರ್ಷ ಎಳ್ಳೂರು ಬಳ್ಳಾರಿ ನಾಲಾ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಏನಾಗಿದೆ ಇದುವರೆಗೂ? ಸರ್, ಇದು ಸಮಸ್ಯೆ 2013ದಿಂದ ಹಂಗಾಯ್ತು ರೀ. ನಾವು ಪ್ರತಿ ವರ್ಷ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಪದೇ ಮನವಿ ಕೊಟ್ಟು ರೈತರು ಭೇಟಿಯಾಗಿದ್ರು ಸಹ
ಏನು ಇನ್ನೂವರೆಗೆ ಏನೂ ಆಗಿಲ್ಲ. ಮತ್ತು ಸರ್ಕಾರ ನಮ್ದೇನೈತಿ, ನಿಮ್ಮ ಪರಿಹಾರ ಎಷ್ಟು ಕೊಡೋದು ನೀವ್ರ 13,000 ರೂಪಾಯಿ ಹೆಕ್ಟರ್ಗೆ ಕೊಡವ್ರೆ, ಅಂದರೆ ಎಕರೆಗೆ ಎಷ್ಟು ಆಯ್ತು ಅದು ವಿಚಾರ ಮಾಡಿ. ಮತ್ತು ನಾವೇ ಸರ್ಕಾರ ನಿಮ್ಮ ಪರಿಹಾರ ಬೇಡ, ಬೆಳಾರ್ನಾರ ಕ್ಲೀನ್ ಮಾಡಿಕೊಡ್ರಿ, ನಿಮ್ಮ ಪರಿಹಾರ ಕೊಡೋದು ನಮ್ಗೆ ಸಂಬಂಧನೇ ಬರಂಗಿಲ್ಲ ರೀ. ಹೆಂಗೈತಿ ರೀ? ಹಾಂ ನೋಡ್ರಿ, ಈಗ ಉಸ್ತುವಾರಿ ಮಿನಿಸ್ಟರ್ ಹೇಳಿದಾರು ಸರ್ವೆ ಮಾಡ್ರಿ ಅಂತ ಹೇಳಿದಾರೆ. ಸರ್ವೆ ಮಾಡ್ರಿ, ಇನ್ನೂವರೆಗೆ ಯಾರೂ ಬಂದಿಲ್ಲ. ನಿಮ್ಗೆ ಕನಸು ಬರತೈತಿ, ನಿನ್ನೆ ಡಿ ಸಿ ಸಾಹೇಬರು ಬಂದು ಬೆಳಾರಿನೆಲ್ಲ ಕಡೆ ಬಂದು ಹೋದ್ರ ಅಂತ ಹೇಳತ್ತಾರು. ಇನ್ನೂವರೆಗೆ ನಮಗೆ ಅದು ಇದು ಕನ್ಫರ್ಮ್ ಆಗಿಲ್ಲ. ಆದರೂ ಕೂಡ ಡಿ ಸಿ ಸಾಹೇಬರು ಒಂದು ಆ್ಯಕ್ಟಿವ್ ಡಿ ಸಿ ಸಾಹೇಬರು ಅದಾರ ಅಂತ ಹೇಳ್ತಾರೆ. ಅವರೆಲ್ಲ ಈ ಕಡೆ ಸರ್ವೆ ಮಾಡಿ ಎಲ್ಲ ರೈತರ ಪರವಾಗಿ ವಿಚಾರ ಮಾಡಿ ಬೆಳಾರಿನೆಲ್ಲ ಕ್ಲೀನ್ ಮಾಡಬೇಕಂತ ನಮ್ಮ ಎಲ್ಲರ ರೈತರ ವತಿಯಿಂದ ಒತ್ತಾಯ ಐತ್ರಿ. ಈ ಭಾಗದ ರೈತರು ಕಳೆದ ಅನೇಕ ದಿನಗಳಿಂದ ಕೂಡ ಬಳ್ಳಾರಿ ನಾಲದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಇದುವರೆಗೂ ಕೂಡ ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ. ನಿನ್ನೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಭಾಗದ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಸಭೆಗಷ್ಟೇ ಸೀಮಿತವಾಗದೆ ಒಂದು ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಿ ರೈತರ ಆಗ್ರಹವಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಮಹಾರಾಷ್ಟ್ರದ ರೀತಿಯಲ್ಲೇ ಬಿಹಾರದಲ್ಲೂ ಕೂಡ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಅಲ್ಲಿರುವಂತಹ ಸರ್ಕಾರ ಪತನದ ಅಂಚಿಗೆ ಬಂದು ತಲುಪಿದೆ. ನಿತೀಶ್ ಕುಮಾರ್ ಅವರು NDA ಬಿಜೆಪಿಯ ಒಂದು ಸಖ್ಯವನ್ನ ತೊರಿತಾರ ಅನ್ನುವಂತ ಪ್ರಶ್ನೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲೇ ಉತ್ತರ ಸಿಗುವಂತ ಸಾಧ್ಯತೆ ಇರುವಂತದ್ದು. ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿ ಬದಲಾವಣೆ ಆಗ್ತಾ ಇದೆ. ಇಂದು ಸಂಜೆ 4 ಗಂಟೆಯ ರಾಜ್ಯಪಾಲರ ಭೇಟಿಗೆ ಅವಕಾಶವನ್ನ ನೀಡಲಾಗಿದೆ. ಹಿಂದೆ ಬಿಹಾರ ರಾಜಕೀಯ ಹೈಡ್ರಾಮಕ್ಕೆ ತೆರೆ ಬೀಳುವಂತ ಸಾಧ್ಯತೆ ಇರುವಂತದ್ದು. ಮಹಾಗಠಬಂಧನ್ 2.4 ಆರಂಭ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಇದೆ. NDAಯಿಂದ ಹೊರ ಬರೋದಾಗಿ ಘೋಷಿಸ್ತಾರ ನಿತೀಶ್. ಆ ಡೆವಲಪ್ಮೆಂಟ್ಗಳು ಆಲ್ರೆಡಿ ಆಗ್ತಾ ಇದೆ, ಅದನ್ನ ಘೋಷಣೆ ಮಾಡೋದೊಂದೇ ಬಾಕಿ ಅಂತ ಹೇಳಲಾಗ್ತಾ ಇರುವಂತದ್ದು. ಹೊಸ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸ್ತಾರ ನಿತೀಶ್ ಕುಮಾರ್ ಅವರು ಅನ್ನುವಂತ ಪ್ರಶ್ನೆಗೆ ಉತ್ತರ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಸಿಗಲಿದೆ. ಪಕ್ಷದ ಶಾಸಕರು, ಸಂಸದರ ಜೊತೆ ಸಭೆ ಬಳಿಕ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ ನಿತೀಶ್ ಕುಮಾರ್ ಅವರು. RJDಯ ಶಾಸಕಾಂಗ ಪಕ್ಷದ ಸಭೆ ಕೂಡ ಇದೆ. ಕಾಂಗ್ರೆಸ್ ಶಾಸಕರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಅವರೆಲ್ಲರೂ ಕೂಡ RJD ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ನಾವು ಸಪೋರ್ಟ್ ಕೊಡ್ತೀವಪ್ಪ ಬಿಜೆಪಿಯಿಂದ ಹೊರ ಬಂದ್ರೆ ಇವರು ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇವ್ರ ಜೊತೆ ಸೇರ್ಬಿಟ್ಟು ಒಂದು ಸರ್ಕಾರವನ್ನ ರಚಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಸ್ಪಷ್ಟವಾಗಿದ್ದಾವೆ. ನಿಮಗೆ ತೋರಿಸ್ತಾ ಇದೀವಿ ಬಲಾಬಲವನ್ನ. ಟೋಟಲ್ ಆಗಿ 243 ಶಾಸಕರ ಸಂಖ್ಯೆ ಇರುವಂತದ್ದು ವಿಧಾನಸಭೆಯಲ್ಲಿ. ಬಿಹಾರದಲ್ಲಿ 122 ಮ್ಯಾಜಿಕ್ ನಂಬರ್. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಮತ್ತೆ JDU ಇತ್ತಲ್ಲ, ಅದರ ಅಂಕಿಗಳನ್ನ ಗಮನಿಸಿದ್ರೆ 130ವರೆಗೂ ಇದ್ರು. ತುಂಬಾ ಸರಳ ಬಹುಮತವನ್ನ ಹೊಂದಲಾಗಿತ್ತು. ಈಗ ಬಿಜೆಪಿಯ ಸಖ್ಯವನ್ನ ತೊರೆದು ಬಿಟ್ಟು JDU ಮತ್ತೊಮ್ಮೆ 2015ರಲ್ಲಿ ಮಹಾಗಠಬಂಧನ್ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡಿದ್ರಲ್ಲ, ಅದೇ ರೀತಿಯಾಗಿ RJD ಕಾಂಗ್ರೆಸ್ ಬೆಂಬಲದೊಂದಿಗೆ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ಒಂದು ವೇದಿಕೆ ಸಿದ್ಧವಾಗಿದೆ. JDU 45, RJD 79, ಕಾಂಗ್ರೆಸ್ 19. ಈ ರೀತಿಯಾಗಿ ಹೊಂದಾಣಿಕೆ ಆಗಿದ್ದೇ ಆದಲ್ಲಿ ಹತ್ತಿರ 158 ಸಂಖ್ಯಾಬಲ ಇರುತ್ತೆ. ಅಲ್ಲಾಡಿಸ್ಲಿಕ್ಕೂ ಕೂಡ ಆಗಲ್ಲ ಈ ಸರ್ಕಾರವನ್ನು. ಆಪರೇಷನ್ ಕಮಲ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಒಂದು ಸುಭದ್ರ ಸರ್ಕಾರ, ಹೆಚ್ಚಿನದಾಗಿ ಮ್ಯಾಜಿಕ್ ನಂಬರ್ಗಿನ್ನ ಹೆಚ್ಚಿನ ಸ್ಥಾನವನ್ನು ಹೊಂದಿರುವಂತಹ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬರುವಂತ ನಿಟ್ಟಿನಲ್ಲಿ ಒಂದು ವೇದಿಕೆ ರೆಡಿ ಆಗಿರುವಂತದ್ದು. ಸೊ ಹೀಗಾಗಿನೇ ಬಿಜೆಪಿಯವರು ಈಗ ಕಾದು ನೋಡುವಂತ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಏನ್ ಮಾಡ್ತಾರೆ ನೋಡೋಣ ಅಂತ. ಬಟ್ ನಿತೀಶ್ ಕುಮಾರ್ ಅವರಂತೂ RJD ಜೊತೆನೆ ಹೊಂದಾಣಿಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲಾ ವೇದಿಕೆಯನ್ನ ರೆಡಿ ಮಾಡಿಕೊಂಡು ಅವ್ರ ಜೊತೆನೂ ಕೂಡ ಮಾತುಕತೆ ಮಾಡಿಕೊಂಡಿದ್ದಾರೆ. ಜುಲೈ 22ಕ್ಕೆ ಮಾಜಿ ರಾಷ್ಟ್ರಪತಿಗಳ ಒಂದು ಔತಣಕೂಟದ ಸಂದರ್ಭದಲ್ಲೂ ಕೂಡ ಭಾಗಿಯಾಗಿರಲಿಲ್ಲ ನಿತೀಶ್ ಕುಮಾರ್ ಅವರು. ಜುಲೈ 31ಕ್ಕೆ ಬಿಜೆಪಿಯ ಶೃಂಗಸಭೆಗೂ ಕೂಡ ನಿತೀಶ್ ಅವರು ಗೈರು ಹಾಜರಾಗಿದ್ರು. ಆಗಸ್ಟ್ 7ರ ಪ್ರಧಾನಿ ನೇತೃತ್ವದ ನೀತಿ ಆಯೋಗ ಸಭೆಗೂ ಕೂಡ ಗೈರಾಗಿದ್ರು. ಅಂದ್ರೆ ನಿನ್ನೆ ನಡೆದಂತ ಸಭೆಯಲ್ಲೂ ಕೂಡ ಗೈರಾಗಿದ್ರು, ಮೊನ್ನೆ ನಡೆದಂತ ಸಭೆಯಲ್ಲಿ. ಇನ್ನ ನಿತೀಶ್ ಸಿಟ್ಟಿಗೆ ಕಾರಣ ಏನು ಅಂತ ನೋಡೋದಾದ್ರೆ, ಕಾರಣ ನಂಬರ್ 1 ಸ್ಪೀಕರ್ ಇನ್ನ ಪದಚ್ಯುತಿಗೆ ನಿತೀಶ್ ಪಟ್ಟಣ ಹಿಡಿದಿರುವಂತದ್ದು. ಪದೇ ಪದೇ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ರು, ಸ್ಪೀಕರ್ ಆಗಿದ್ದಂತ ಸ್ಥಾನದಲ್ಲಿ ಕೂತ್ಕೊಂಡಂತವರು ಅಂತ. ಏಕ ಚುನಾವಣೆಗೆ ನಿತೀಶ್ ಕುಮಾರ್ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಏಕ ಚುನಾವಣೆ ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆ ಒಟ್ಟೊಟ್ಟಿಗೆ ಮಾಡಿಬಿಡೋಣ ಬಿಹಾರದಲ್ಲಿ ಅಂತ ಒಂದು ಪ್ರಪೋಸಲ್ ಬಂದಿತ್ತು. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ರು ನಿತೀಶ್ ಕುಮಾರ್ ಅವರು. ಇನ್ನ RPC ಸಿಂಗ್ ನಡೆಯಿಂದ ನಿತೀಶ್ ಕುಮಾರ್ ಅವರಿಗೆ ಫಸ್ಟ್ ನಡುಕ ಶುರುವಾಗಿದ್ದು. RPC ಸಿಂಗ್ ಏನ್ ಕಾರಣ ಅಂತ ನೋಡೋದಾದ್ರೆ, RPC ಸಿಂಗ್ ಅವರು ಕೇಂದ್ರ ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾದ ನಂತರ ಇಲ್ಲಿ ಮೈನ್ ಆಗಿ ಇವರನ್ನ ಎಲ್ಲೋ ಒಂದ್ ಕಡೆ ಶಿವಸೇನೆಯಲ್ಲಿ ಏಕನಾಥ್ ಶಿಂದೆ ಅವರನ್ನ ಬಳಕೆ ಮಾಡ್ಕೊಂಡಿತ್ತಲ್ಲ ಬಿಜೆಪಿ, ಆ ರೀತಿಯಾಗಿ ಬಳಕೆ ಮಾಡ್ಕೊಳ್ಳಾಗ್ತದೆ. ನಮ್ಮ ಒಂದು ಪಕ್ಷವನ್ನ ಡಿವೈಡ್ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಮುಂದಾಗಿದೆ ಅಂತ ನಿತೀಶ್ ಕುಮಾರ್ ಅವರ ಆಕ್ರೋಶಕ್ಕೆ ಗುರಿಯಾಗಿರುವಂತದ್ದು.
ನಿನ್ನೆ ದೇಶದಾದ್ಯಂತ ಒಂದು ಚರ್ಚೆಯಲ್ಲಿದ್ದಂತ ಒಂದು ಪ್ರಕರಣ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ನಾಯಕ ಶ್ರೀಕಾಂತ್ ತ್ಯಾಗಿಯ ಮನೆಯನ್ನ ಹೊಡೆಸಾಕಲಾಗಿತ್ತು. ಅಲ್ಲಿನ UP CM ಆಗಿರುವಂತ ಯೋಗಿ ಆದಿತ್ಯನಾಥ್ ಅವರು ತಮ್ಮ ಪಕ್ಷದ ಮುಖಂಡ ಅಂತನೂ ಕೂಡ ನೋಡ್ತಾರೆ ಆತ ತಪ್ಪು ಮಾಡಿದ್ದಾನೆ, ತಪ್ಪಿಗೆ ಶಿಕ್ಷೆ ಅನ್ನುವ ರೀತಿಯಲ್ಲಿ ಆತನ ಅಕ್ರಮ ಕಟ್ಟಡವನ್ನ ಹೊಡೆದುರುಳಿಸಿದ್ರು JCB ಮುಖಾಂತರ. ಮಹಿಳೆ ಜೊತೆ ಅಸಭ್ಯ ವರ್ತನೆ ತೋರಿದ ನಾಯಕ ಹಲ್ಲೆ ಧಮಕಿ ಆರೋಪದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಮೀರತ್ನಲ್ಲಿ ಶ್ರೀಕಾಂತ್ ತ್ಯಾಗಿಯನ್ನ ಬಂಧಿಸಿದ್ದಾರೆ ನೋಯ್ಡಾ ಪೊಲೀಸರು. ತಪ್ಪಿಸಿಕೊಂಡು ಪರಾರಿಯಾಗಿದ್ದ. ನಿನ್ನೆ ಅಷ್ಟೇ ತ್ಯಾಗಿ ಅಕ್ರಮ ಕಟ್ಟಡ ನೆಲಸಮಾಗಿತ್ತು. ನೋಯ್ಡಾ ಪ್ರಾಧಿಕಾರ ತಂಡ ಕಟ್ಟಡವನ್ನ ನೆಲಸಮಗೊಳಿಸಿತ್ತು. ಈಗ ತ್ಯಾಗಿಯನ್ನ ಬಂಧಿಸಿದ್ದಾರೆ ನೋಯ್ಡಾ ಪೊಲೀಸರು. ಬಿಜೆಪಿ ನಾಯಕನ ವಿರುದ್ಧವೇ ಕ್ರಮವನ್ನ ಕೈಗೊಂಡಿದ್ರು CM ಯೋಗಿ ಆದಿತ್ಯನಾಥ್ ಅವರು. ಆ ಸಂದರ್ಭದಲ್ಲಿ ನೋಡಿ ಯೋಗಿ ಅವರು ನೋಡ್ ಕಲೀರಿ, ಯಾರಾದ್ರೇನು ತಪ್ಪು ಮಾಡದಂತವ್ರ ಮೇಲೆ ಕ್ರಮ ಕೈಗೊಳ್ತಾರೆ ಯೋಗಿ ಅವರು ಅನ್ನುವಂತ ಸಂದೇಶವನ್ನ ರವಾನಿಸಿದ್ರು UP CM ಯೋಗಿ ಆದಿತ್ಯನಾಥ್ ಅವರು. ಮಹಿಳೆ ಜೊತೆ ಅಸಭ್ಯ ವರ್ತನೆ, ಹಲ್ಲೆ, ಧಮಕಿ ಆರೋಪದಲ್ಲಿ ಅರೆಸ್ಟ್ ಮಾಡಲಾಗಿದೆ. CM ಆದಿತ್ಯನಾಥ್ ಕ್ರಮಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಲಾಗಿದೆ. ಯಾಕೆಂದ್ರೆ ಈ ಹಿಂದೆ ಈ ಬುಲ್ಡೋಸರ್ ಅಸ್ತ್ರ ಅಂತ ಬಂದಂತ ಸಂದರ್ಭದಲ್ಲಿ ಇದು ಬರೀ ಅಲ್ಲಿರುವಂತ SP ಪಕ್ಷದ ಕಾರ್ಯಕರ್ತರು, ನಾಯಕರ, ಮುಖಂಡರುಗಳ ಒಂದು ಮನೆಯನ್ನ ಧ್ವಂಸ ಮಾಡ್ತಿದ್ದಾರೆ, ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಮನೆಯನ್ನ ಧ್ವಂಸ ಮಾಡಲಾಗ್ತದೆ ಅಂತ ಆರೋಪಗಳು ಬರ್ತಾ ಇತ್ತು. BSP ಪಕ್ಷದವರ ಕಾರ್ಯಕರ್ತರ ಮತ್ತು ನಾಯಕರ ಮನೆಗಳನ್ನ ಧ್ವಂಸ ಮಾಡುವಂತ ಪ್ಲಾನ್ ಇದು ಅಂತ. ಇಲ್ಲ, ಟಕ್ಕರ್ ಕೊಟ್ಟರು ಈಗ ಯೋಗಿ ಆದಿತ್ಯನಾಥ್ ಅವರು, ಯಾರನ್ನು ಬಿಡಲ್ಲ ಅಂತ. ರಾಜಭವನದಲ್ಲಿ ಗವರ್ನರ್ ರಜನಿಕಾಂತ್ ಭೇಟಿಗೆ ಆಕ್ಷೇಪ ವ್ಯಕ್ತವಾಗಿದೆ. ನಿನ್ನೆ ರಾಜಭವನದಲ್ಲಿ ಗವರ್ನರ್ RN ರವಿ ಭೇಟಿಯಾಗಿದ್ರು ರಜನಿಕಾಂತ್ ಅವರು. ಭೇಟಿ ಬಳಿಕ ರಾಜಕೀಯ ಚರ್ಚೆ ನಡೆದಿಲ್ಲ ಅಂತ ಹೇಳಲ್ಲ ಅಂತ ಹೇಳಿದ್ರು ರಜನಿಕಾಂತ್ ಅವರು. ರಾಜಕೀಯ ಚರ್ಚೆ ನಡೆದಿಲ್ಲ ಅಂತ ಹೇಳಲ್ಲ ಅಂತ ಹೇಳಿದ್ದು ಟೀಕೆಗೆ ಗುರಿಯಾಗಿದೆ. ರಜನಿಕಾಂತ್ ಭೇಟಿಗೆ ಗವರ್ನರ್ ಅವಕಾಶ ನೀಡಿದ್ದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ತಮಿಳುನಾಡು CPM ಕಾರ್ಯದರ್ಶಿ K ಬಾಲಕೃಷ್ಣನ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸರಣಿ ಟ್ವೀಟ್ ಮೂಲಕ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಬಾಲಕೃಷ್ಣನ್ ಅವರು. ರಜನಿಕಾಂತ್ ಅವರು ಓರ್ವ ನಟನಾಗಿ ಭೇಟಿಯಾಗಿದ್ರೆ ನಮ್ಮ ಆಕ್ಷೇಪ ಇಲ್ಲ, ಇದನ್ನ ಸೌಹಾರ್ದ ಭೇಟಿ ಅಂತ ರಜನಿಕಾಂತ್ ಕೂಡ ಹೇಳಿದ್ದಾರೆ. ಆದ್ರೆ ಇದು ರಾಜಕೀಯ ಚರ್ಚೆಯೂ ಆಗಿದೆ ಅಂತ ರಜನಿ ಹೇಳಿದ್ದಾರೆ. ರಾಜಕೀಯ ಚರ್ಚೆಗೆ ಗವರ್ನರ್ ಕಚೇರಿ ಏನ್ ಪಕ್ಷದ ಕಚೇರಿ ಅಲ್ಲ, ಗವರ್ನರ್ ರಾಜಕೀಯ ಪ್ರತಿನಿಧಿಯಂತೆ ವರ್ತಿಸಬಾರದು, ಇದು ತಮಿಳುನಾಡಿನ ಆಶಯಗಳಿಗೆ ವಿರುದ್ಧವಾದದ್ದು ಅಂತ ಸರಣಿ ಟ್ವೀಟ್ ಅನ್ನು ಮಾಡುವ ಮುಖಾಂತರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನ ರಜನಿಕಾಂತ್ ಅವರು ನಿನ್ನೆ ಏನ್ ಮಾತನಾಡಿದ್ರು ಭೇಟಿಯಾದ ಬಳಿಕ ನೋಡ್ಕೊಂಬೇಡ. அவர் வந்து காஷ்மீர்லேருந்து பிறந்து நிறைய அவர் வந்து நார்த் இந்தியாவில் இருந்தவர். தமிழ்நாடு வந்து மிகவும் நேசிச்சிருக்காரு. முக்கியமாக தமிழ் மக்கள் அவங்களுடைய நேர்மை, கடின உழைப்பு, அவங்களுடைய ஆனஸ்டி அதெல்லாம் வந்து அவங்களுக்கு மிகவும் பிடிச்சிருக்கு. அண்ட் முக்கியமாக இங்கே இருக்கிற அந்த ஆன்மீக உணர்வு அவர் ரொம்பவும் இருந்திருக்கு. அவர் வந்து சொன்னது வந்து இந்த தமிழ்நாடு இது நல்லதுக்காக நான் என்ன பண்ணுறதுக்கு ரெடியாக இருக்கேன், எவ்வளோ உழைக்கிறதுக்கு ரெடியாக இருக்கேன் அப்படின்னு சொன்னாங்க. அரசியல் பற்றியும் நம்ம வந்து விவாதித்தோம். அது இப்போ வந்து உங்ககிட்ட பகிர்ந்துக்கிறதுக்கு முடியாது. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಆಸಿಡ್ ಕೇಸ್ 3 ತಿಂಗಳ ಬಳಿಕ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. 770 ಪುಟಗಳ ಪ್ರಾಥಮಿಕ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿರುವಂತದ್ದು. ಚಾರ್ಜ್ ಶೀಟ್ ನಲ್ಲಿ 92 ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. 2 ಪ್ರತ್ಯಕ್ಷ ಸಾಕ್ಷಿಗಳು, 164 ವಿಡಿಯೋ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಚಾರ್ಜ್ ಶೀಟ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಅದರಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ತಾ ಇದೀವಿ. ನಾಗ ಆಸಿಡ್ ಹಾಕೋದನ್ನ ಓರ್ವ ವ್ಯಕ್ತಿ ನೋಡಿದ್ರು. ಆಸಿಡ್ ಹಾಕಿ ಓಡಿ ಹೋಗೋದನ್ನ ಮತ್ತೊಬ್ಬರು ಕೂಡ ನೋಡಿದ್ರು. FSL ವರದಿಯನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಪೊಲೀಸರು. ಈ ರೀತಿಯಾಗಿ ಆತನೇ ಮಾಡಿದ್ದು ಅಂತ ರುಜುವಾತಾದಂತ ಸಂದರ್ಭದಲ್ಲಿ ಜೀವಿತಾವಧಿ ಶಿಕ್ಷೆಯನ್ನ ಕೊಡಬಹುದಾಗಿದೆ. ಆ ಒಂದು ಕಾನೂನಿನ ಪ್ರಕಾರ ನೋಡೋದಾದ್ರೆ ಮೊನ್ನೆ ಇನ್ನು ಆ ಹುಡುಗಿಯನ್ನ ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸಿದ್ವಿ. ಎಷ್ಟು ನೋವಿನಲ್ಲಿ, ಸಂಕಷ್ಟದಲ್ಲಿ ಆಕೆ ಮಾತನಾಡಿದ್ಲು. ಇನ್ನು ಯಾವ ರೀತಿಯಾಗಿ ನೋನಲ್ಲೇ ನೊಂದು ಬೆಂದು ಹೋಗ್ತಾ ಇದ್ಲು, ಆಕೆ ಮಾತನಾಡಿದ್ರಲ್ಲೇ ಗೊತ್ತಾಗಿತ್ತು. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ತಿಂಗಳ ಬಳಿಕ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಪೊಲೀಸರು. 92 ಸಾಕ್ಷಿಗಳ ವಿಚಾರಣೆಯನ್ನು ಮಾಡಲಾಗಿದೆ ಅಂತ ಕೂಡ ಉಲ್ಲೇಖ ಮಾಡಲಾಗಿದೆ.